ನಿಮಿಷದಲ್ಲಿ ಎಂಥ ಮ್ಯಾಜಿಕ್ ಮಾಡಿದ್ರಿ ಮಾರಾಯರೆ ಅಂತ ಕೇಳ್ತಾರೆ ಗೆಸ್ಟ್ ಬರುವಾಗ ನೀವು ಈ ಡ್ರಿಂಕನ್ನು ಮಾಡಿಕೊಟ್ರೆ. ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ದಾರೆ ಎಲ್ಲರೂ? ಟೆಂಡರ್ ಕೊಕೊನೆಟ್ಟಿಂದ ಸಿಂಪಲ್ ಒಂದು ಡ್ರಿಂಕ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟೊಂದು ಸುಲಭ ಅಂದರೆ ಇದು, ಹಾಗೂ ಎಷ್ಟು ಈಸಿ ಉಂಟು. ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಬೇಕು, ಕುಡಿಯುವಾಗಂತೂ ವಾವ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ. ಬನ್ನಿ ಚಟ್ಪಟಾಗಿ ರೆಡಿ ಮಾಡೋಣ. ಇಲ್ಲಿ ನಾನು 2 ಎಳ್ನೀರನ್ನು ತಗೊಂಡಿದ್ದೀನಿ. ಮೀಡಿಯಂ ಭಾವ ಇರುವಂಥದ್ದು, ಅಂದರೆ ತುಂಬ ಗಟ್ಟಿ ಕೂಡ ಇರಬಾರ್ದು, ತೆಳು ಕೂಡ ಇರಬಾರ್ದು. ಒಳಗಡೆದ್ದು ಮಲಾಯಿ ಇರುತ್ತೆ ನೋಡಿ, ಅದು ಒಳಗಡೆದು ಆ ವೈಟ್ ಮಲಾಯಿ ಇರುತ್ತೆ ನೋಡಿ, ಅದರ ಸಮೇತ ಮಿಕ್ಸಿ ಜಾರಿಗೆ ಹಾಕಿ 1 ಕಪ್ಪಷ್ಟು ಕಂಡೆನ್ಸ್ ಮಿಲ್ಕ್ ಹಾಕಿ. ಒಮ್ಮೆಲೆ ಸಿಹಿ ಕಮ್ಮಿ ಅಂತ ಆದರೆ ಜಾಸ್ತಿ ಹಾಕ್ಬೋದು ನೀವು. ದಪ್ಪ ಹಾಲು 1 ಹಾಫ್ ಲೀಟರ್ ಅಷ್ಟು ಹಾಕಿ. ಇದನ್ನ ಇವಾಗ ಚೆನ್ನಾಗಿ ಗ್ರೈಂಡ್ ಮಾಡಿ, ಒಳ್ಳೆ ರೀತಿ ಗ್ರೈಂಡ್ ಆಗಬೇಕು. ಇದೊಂದು ಅಟ್ಲೀಸ್ಟ್ 9 ಜನರಿಗೆ ಆದರೂ ಆಗುತ್ತೆ ಕುಡಿಲಿಕ್ಕೆ. ಇಲ್ಲಿ ನಾನು ರೋಸ್ಟೆಡ್ ಶಾವಿಗೆ ತಗೊಂಡಿದ್ದೀನಿ. ಅದನ್ನು ಸ್ವಲ್ಪ ನೀರಲ್ಲಿ ಹಾಕಿ ಕುದಿಸ್ತಾ ಇದ್ದೀನಿ. ಉಪ್ಪು ಅದು ಏನು ಕೂಡ ಹಾಕಲಿಕ್ಕಿಲ್ಲ, ಹೀಗೇ ಕುದಿಸಿ. ಸ್ವಲ್ಪ ಕುದಿ ಬಂದಿದ್ದೆ ಇದನ್ನು ಸೋಸಿ ತೆಗಿತಾ ಇದ್ದೀನಿ ನೋಡಿ, ಈ ರೀತಿ. ಇವಾಗ ಗ್ರೈಂಡ್ ಮಾಡಿದ ಟೆಂಡರ್ ಕೋಕೋನಟ್ ಮಿಲ್ಕ್ ಉಂಟು ನೋಡಿ, ಅದನ್ನು ಒಂದು ಬೌಲಿಗೆ ಹಾಕ್ತಾ ಇದ್ದೀನಿ, ಅಥವಾ ಜಾರಿಗೆ ಹಾಕಿ. ಹಾಗೂ ಶಾವಿಗೆ ನಾವು ರೆಡಿ ಮಾಡಿದ್ವಿ ನೋಡಿ, ಅದನ್ನು ಕೂಡ ಇದಕ್ಕೆ ಹಾಕಿಬಿಡಿ. ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ. ಸಿಹಿ ಕಮ್ಮಿ ಎಲ್ಲ ಇದೆ ಆದರೆ ಸ್ವಲ್ಪ ಅಡ್ಜಸ್ಟ್ ಮಾಡಿಬಿಡಿ. ಒಳಗಡೆ ಮಲಾಯಿ ಇರುತ್ತೆ ನೋಡಿ, ಅದನ್ನು ಸ್ವಲ್ಪ ತಗೊಂಡು ನಾನು ಕಟ್ ಮಾಡಿ ಸಣ್ಣದಾಗಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೂ ನಾವು ಇವಾಗಲೇ ಕುಡಿಯೋದ್ರಿಂದ ಇದಕ್ಕೆ ಸ್ವಲ್ಪ ಐಸನ್ನು ಸೇರಿಸ್ತಾ ಇದ್ದೀನಿ. ಇಲ್ದಿರೆ ನೀವು ಫ್ರಿಜ್ಜಲ್ಲಿ ಇಟ್ಟರೆ ಆಯಿತು, ಕೂಲ್ ಆದಮೇಲೆ ಇದನ್ನು ಕುಡಿದ್ರಾಯಿತು. ಸರ್ವ್ ಮಾಡಿ, ತುಂಬ ಚೆನ್ನಾಗಾಗುತ್ತೆ. 2 ಎಳ್ನೀರಲ್ಲಿ ಉಂಟು ನೋಡಿ, ಸುಮಾರು ಜನ ನೀವು ಕುಡಿಬೋದು. ನಾನು ದೊಡ್ಡ ಗ್ಲಾಸಿಗೆ ಹಾಕ್ತಾ ಇದ್ದೀನಿ. ನಮಗೆ 9 ಗ್ಲಾಸ್ ಬಂತು. ಮೇಲ್ಗಡೆಯಿಂದ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಇದೆ ನೋಡಿ, ಅದನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಹಾಗಾದ್ರೊಂದಿಗೆ ಸ್ವಲ್ಪ ಕೇಸರ್ ಕೂಡ, ಇದರಿಂದ ಇದರ ಕಲರ್ ಕೂಡ ಚೇಂಜ್ ಆಗುತ್ತೆ, ಹಾಗೂ ಚೆನ್ನಾಗಾಗುತ್ತೆ ಕುಡಿಲಿಕ್ಕೆ. ಒಂಥರ ಪರಿಮಳ ಇರುತ್ತೆ. ಇಷ್ಟೇ ಮಾಡ್ಲಿಕ್ಕಿರೋದು, ಇದಕ್ಕೇನು ಎಕ್ಸ್ಟ್ರಾ ಫ್ಲೇವರ್ ಏನು ಹಾಕ್ಲಿಕ್ಕೆ ಹೋಗಬೇಡಿ. ತುಂಬ ಐಸ್ ಹಾಕಿ ತೆಳು ಎಲ್ಲ ಮಾಡಬೇಡಿ. ದಪ್ಪ ಹಾಲು ಹಾಕಿ ಚೆನ್ನಾಗಿ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಎಲ್ಲರೂ ಇಷ್ಟಪಡ್ತಾರೆ. ಓಕೆ, ಇವತ್ತಿನ ಈ ರೆಸಿಪಿ ಇಷ್ಟ ಆಯ್ತು ಅಂತಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಎಂಜಾಯ್ ಮಾಡಿ. ನಾಳೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.